ಆತ್ಮೀಯರೇ, ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳೊಂದಿಗೆ ತಮ್ಮೆಲ್ಲರ ಬದುಕು ಕೂಡ ಆನಂದಮಯವಾಗಿ ಸುಖ, ಶಾಂತಿ, ನೆಮ್ಮದಿ, ದೇಶಕ್ಕೆಲ್ಲ ಬೇಕಾಗಿರತಕ್ಕಂಥ ಸುಭಿಕ್ಷತೆ ಅಂತಕ್ಕಂಥದ್ದು ಆ ಪಾರ್ವತಿ ಪರಮೇಶ್ವರರ ಸಂಪೂರ್ಣ ಅನುಗ್ರಹದಿಂದ ದೈವಿಕ ಶಕ್ತಿ ಹೆಚ್ಚಿಸುವಂತೆ ಈ ಒಂದು ಪ್ರಪಂಚಕ್ಕೆ ಪ್ರಾಪಂಚಿಕವಾಗಿ ಬಂದಿರಬಹುದಾದಂಥ ಸಮಸ್ತ ವಿಧವಾದ ಅಪಮೃತ್ಯು ಬಾಧಾದಿಗಳಲ್ಲೂ ಕೂಡ ನಿವೃತ್ತಿಯಾಗಿ ಸುಖ, ಶಾಂತಿ, ನೆಮ್ಮದಿಯೊಂದಿಗೆ ದೇಶದ ಎಲ್ಲ ಜನರು ಕೂಡ ಸೌಖ್ಯದಿಂದ ಬಾಳುವಂತಾಗಲಿ, ಕಾಲಕಾಲಕ್ಕೆ ಮಳೆ ಬೆಳೆಗಳಾಗಿ ಸಸ್ಯಶ್ಯಾಮಲೆ ವೃದ್ಧಿಯಾಗಲಿ, ಶಾಂತಿಹಸ್ತು, ತುಷ್ಟಿಹಸ್ತು, ಪುಷ್ಟಿಹಸ್ತು ಅಂತಕ್ಕಂಥ ಸಮೃದ್ಧಮಯವಾದ ಬದುಕು ನಮ್ಮೆಲ್ಲರ ಬದುಕು ಆಗಲಿ ಅಂತೇಳಿ ವಾಘರ್ತ ಇವ ಸಂಪೃಕ್ತೋ ವಾಘರ್ತ ಪ್ರತಿಪತ್ತಯೇ ಜಗತಃ ಪಿತರಂ ಒಂದೇ ಪಾರ್ವತೀ ಪರಮೇಶ್ವರಂ ಅಂತೇಳಿ ಆ ಪಾರ್ವತೀ ಪರಮೇಶ್ವರರಲ್ಲಿ ಅನನ್ಯವಾಗಿ ಪ್ರಾರ್ಥಿಸುತ್ತಾ, ವಿಶೇಷವಾಗಿ ಈ ಒಂದು ಮಾಘ ಮಾಸದ ಚತುರ್ದಶಿಯ ಕೃಷ್ಣ ಚತುರ್ದಶಿಯ ದಿವಸ ಬರ್ತಕ್ಕಂಥದ್ದೇ ಮಹಾಶಿವರಾತ್ರಿ. ಏನು ಶಿವರಾತ್ರಿ ಅಂತಕ್ಕಂಥದ್ದು ಒಂದು ಅದ್ಭುತವಾಗಿರ್ತಕ್ಕಂಥ ಈ 365 ದಿನಗಳನ್ನು ನಾವು ಹೇಗೆ 365 ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ನಾವು ಹೇಳ್ತೀವೋ, 3, 6, 5 ಅಂತಕ್ಕಂಥದ್ರಲ್ಲೇ ಒಂದು ವಿಶೇಷತೆ ಇದೆ. ಏನಪ್ಪ ಅಂದರೆ 3 ಅಂತಕ್ಕಂಥದ್ದು ಗುರುವಿನ ಸಂಖ್ಯೆ ಆದರೆ 6 ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಶುಕ್ರನ ಸಂಖ್ಯೆ, 5 ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಬುಧನ ಸಂಖ್ಯೆ. 3, 6, 5 ಅಂತಕ್ಕಂಥದ್ದನ್ನು ನಾವು ಒಟ್ಟು ಮಾಡಿದಾಗ 14 ಬರುತ್ತೆ. ಈ 14 ಅಂತಕ್ಕಂಥದ್ದನ್ನು ಮತ್ತೆ ಸಿಂಗಲ್ ಡಿಜಿಟ್ ತಂದಾಗ 5 ಬರುತ್ತೆ. ಈ 5 ಅಂತಕ್ಕಂಥದ್ದೇ ಪಂಚಭೂತಗಳು. ಈ ಪಂಚಭೂತಗಳು ಬಹಳ ಮುಖ್ಯವಾಗಿ ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ ಅಂತಕ್ಕಂಥ ಪಂಚಮುಖ ಪರಮೇಶ್ವರನ ಪ್ರತಿರೂಪವಾಗಿರ್ತಕ್ಕಂಥದ್ದೇ ಈ ಪಂಚಭೂತಗಳು. ಪೃಥಿವ್ಯಪ್ತೇಜೋ ವಾಯುವಾಕಾಶ ಅಂತಕ್ಕಂಥ ಪಂಚಭೂತಗಳು. ಅಂತಹ ಪಂಚಭೂತಗಳನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ಸಾಕ್ಷಾತ್ ಶಿವಪಾರ್ವತಿಯರ ಕಲ್ಯಾಣೋತ್ಸವದ ಸುಸಂದರ್ಭವೇ ಈ ಮಹಾಶಿವರಾತ್ರಿ. ಅಂತಹ ಪರಮೋತ್ತಮವಾಗಿರ್ತಕ್ಕಂಥ ಈ ಶಿವರಾತ್ರಿಯ ದಿವಸ ನಮ್ಮ ಭಾರತ ದೇಶದ ಯಾವತ್ತು ಭಾರತ ದೇಶದಲ್ಲೂ ಕೂಡ ಶಿವರಾತ್ರಿಯ ಜಾಗರಣೆ ಮಾಡ್ತಕ್ಕಂಥದ್ದಿದೆ. ಏನಪ್ಪ ಈ ಜಾಗರಣೆ ಮಹತ್ವ ಏನು ಅಂದರೆ, ಶಿವನ ಸನ್ನಿಧಾನದಲ್ಲಿ ಉಪವಾಸವನ್ನು ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದು. ಉಪವಾಸ ಅಂದರೆ ನಾವು ಹೊಟ್ಟೆಗೆ ಉಪವಾಸ ಮಾಡ್ತಕ್ಕಂಥದ್ದಲ್ಲ. ಉಪ ಅಂದರೆ ಸಾಮೀಪ್ಯ, ವಾಸ ಅಂದರೆ ಇರ್ತಕ್ಕಂಥದ್ದು. ಉಪವಾಸ ಅಂದರೆ ದೇವರ ಸಾಮೀಪ್ಯದಲ್ಲಿ ಶ್ರದ್ಧಾ ಭಕ್ತಿಯುಕ್ತವಾಗಿ ಕಾಯ ವಾಚ ಮನಸ್ಸು ಅಂತಕ್ಕಂಥ ತ್ರಿಕರಣ ಶುದ್ಧಿಯಿಂದ ಶಿವಪಂಚಾಕ್ಷರಿ ಮಂತ್ರವನ್ನು, ಆ ಒಂದು ಪಂಚಭೂತಗಳ ಸಂಯೋಜನೆ ಇರ್ತಕ್ಕಂಥ ಪಂಚಭೂತಗಳ ವಿಲೀನತ್ವ ಇರ್ತಕ್ಕಂಥ ಶಿವಪಂಚಾಕ್ಷರಿ ಮಂತ್ರದ ಜಪವನ್ನು ವಿಶೇಷವಾಗಿ ಈ ಒಂದು ಆ ಶಿವರಾತ್ರಿಯ ದಿವಸ ಜಪವನ್ನು ಮಾಡೋದರಿಂದ ಆಜನ್ಮಕೃತವಾಗಿ ಏನಪ್ಪ ಅಂದರೆ 13 ಜನ್ಮಗಳಲ್ಲಿ ಮಾಡಿರಬಹುದಾಗಿರ್ತಕ್ಕಂಥ ಜ್ಞಾನ ಅಜ್ಞಾನಾದಿಗಳಿಂದ ಕೂಡಿ ಬಂದಂಥ ಸಮಸ್ತ ವಿಧವಾದ ಪಾಪಾದಿಗಳು ಕೂಡ ಒಂದು ಶಿವನಾಮವನ್ನು ಜಪಿಸಿದರೆ, ಮುಖ್ಯವಾಗಿ ವಿಷ್ಣುನಾಮ ಸಹಸ್ರಶ್ಚ ಶಿವನಾಮೈಕ ಮುತ್ತಮಂ ಅಂತ ಹೇಳುತ್ತೆ ಶಾಸ್ತ್ರ. ಅಂದರೆ 1000 ವಿಷ್ಣುನಾಮ ಸಮಾನಕ್ಕೆ ಒಂದು ಶಿವನಾಮವಾಗುತ್ತಂತೆ. ಅಂತಹ ಪರಮೋದ್ಭೂತವಾದಂಥ ಈ ಸುಸಂದರ್ಭದಲ್ಲಿ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಅಂತೇಳಿ ಆ ಒಂದು ಸಂಕಲ್ಪದಲ್ಲಿ ಇರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ತ್ರಿದಳಂ ತ್ರಿಗುಣಾಕಾರಂ ಅಂದರೆ 3 ಆಕಾರಗಳ್ಯಾವು, ಸೃಷ್ಟಿ ಸ್ಥಿತಿ ಲಯ ಅಂತಕ್ಕಂಥ 3 ಆಕಾರಗಳ ಸ್ವರೂಪವನ್ನು ನಿರಾಕಾರನಾಗಿ ತನ್ನ ಹಿಡಿತದಲ್ಲಿ ಇಟ್ಕೊಂಡಿರ್ತಕ್ಕಂಥ ಸಾಕ್ಷಾತ್ ಸಾಂಬಶಿವನನ್ನು ಹಲವಾರು ರೂಪಗಳಲ್ಲಿ ಆರಾಧನೆ ಮಾಡತಕ್ಕಂಥ ಸುಪರ್ವ ಕಾಲವೇ ಈ ಮಹಾಶಿವರಾತ್ರಿ. ಅಂತಹ ಶಿವರಾತ್ರಿಯ ದಿವಸ ಒಂದು ಬಿಲ್ವಪತ್ರೆಯನ್ನು ಭಗವಂತನಿಗೆ ತ್ರಿಕರಣ ಶುದ್ಧಿಯಿಂದ ಕಾಯ ವಾಚ ಮನಸ್ಸು ಈ 3ರ ಶುದ್ಧಿಯಿಂದ ಓಂ ನಮಃ ಶಿವಾಯ ಅಂತಕ್ಕಂಥ ಪಂಚಾಕ್ಷರ ಮಂತ್ರವನ್ನು ಜಪಿಸಿ ಶಿವನ ಮೇಲೆ ಆ ಯದ್ಭಾವಂ ತದ್ಭವತಿ ಭಕ್ತಿಭಾವದಿಂದ ಅರ್ಪಣೆ ಮಾಡಿದ್ದಾದೇ ಆಗಿಯೂ. ಯಾಕಂದರೆ ಶಿವನು ಬೋಲೋ ಶಂಕರ ಅಂತ ಕರಿತೀವಿ. ಯಾಕೆಂದರೆ ಅವನು ಎಲ್ಲವನ್ನು ಕೂಡ ತ್ಯಜಿಸುವಂಥವನು, ಎಲ್ಲವನ್ನು ಕೊಡ್ತಕ್ಕಂಥವನು. ಅವನಲ್ಲಿ ಕೊನೆಗೆ ರಾವಣ ತನ್ನ ಆತ್ಮವನ್ನೇ ಕೇಳಿದಾಗ ಕೂಡ ಪರಮಾತ್ಮ ಆತ್ಮವನ್ನು ಕೂಡ ಕೊಟ್ಟದ್ದು ನಮ್ಮ ಕಣ್ಣು ಮುಂದೆ ಇರತಕ್ಕಂಥದ್ದು, ನಮ್ಮ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ
ಅಂತಹ ಬೋಲೋಶಂಕರನ ವಿಶೇಷವಾಗಿರ್ತಕ್ಕಂಥ ಆರಾಧನೆ ನಮ್ಮ 2026ನೇ ಫೆಬ್ರವರಿ 15ನೇ ತಾರೀಕು ಭಾನುವಾರ ಬಂದಿರತಕ್ಕಂಥದ್ದು ವಿಶೇಷ. ಶಿವಕೇಶವರ ಸಂಯೋಜನೆ ಇರ್ತಕ್ಕಂಥದ್ದು, ನಾರಾಯಣನ ಯುಕ್ತವಾಗಿ ಶಿವನ ಪ್ರಾರ್ಥನೆ ಅತ್ಯಂತ ಪ್ರಭಾವಿತವಾಗಿರ್ತಕ್ಕಂಥ ಶುಭ ಫಲವನ್ನು ಕೊಡ್ತಕ್ಕಂಥ ಸುದಿವಸ. ವಿಶೇಷವಾಗಿ ಚತುರ್ದಶಿ ಬಂದಾಗ ಮಾಸ ಶಿವರಾತ್ರಿ ಅಂತೇಳಿ, ಏನಪ್ಪ ಅಂದರೆ ಮಾಸ ಅಂದರೆ ನಮ್ಮ ಬದುಕಿನಲ್ಲಿ ಎಲ್ಲವನ್ನು ಕೂಡ ಕಳ್ಕೊಂಡಿದ್ದಂಥ ವ್ಯಕ್ತಿಗಳೇನಿದ್ದಾರೋ ಕೇವಲ ಮಾಸ ಶಿವರಾತ್ರಿಯಲ್ಲಿ ಒಂದು ಶಿವನ ಪ್ರಾರ್ಥನೆ ಮಾಡಿದರೆ ಖಂಡಿತ ಅವರ ಬದುಕಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸುಖವಾಗಿರ್ತಕ್ಕಂಥ ಶುಭಪ್ರದವಾದಂಥ ಫಲಗಳನ್ನು ಕೊಡ್ತಕ್ಕಂಥ ಬೋಲೋಶಂಕರನಾಗಿರ್ತಕ್ಕಂಥ ಶಿವನ ಅನುಗ್ರಹ ಸಿಗ್ತಕ್ಕಂಥದ್ದು ಇವತ್ತಿನ ವಿಶೇಷತೆ. ಅಂತಹ ಸುಪರ್ವ ಕಾಲದಲ್ಲಿ ತಾವೆಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಮನೆಯಲ್ಲಿರ್ತಕ್ಕಂಥ ಮಕ್ಕಳನ್ನು ಕೂಡ ಆ ಒಂದು ಸನ್ನಿಧಾನಕ್ಕೆ ಕರ್ಕೊಂಡು ಹೋಗಿ ಶಿವನ ದರ್ಶನವನ್ನು ಮಾಡುವಂಥ, ಶಿವ ಅಭಿಷೇಕ ಪ್ರಿಯನು, ವಿಷ್ಣು ಅಲಂಕಾರ ಪ್ರಿಯನಾದರೆ ಶಿವ ಅಭಿಷೇಕ ಪ್ರಿಯನು. ಹಾಗಾಗಿ 4 ಜಾವಗಳ ಪೂಜೆಯನ್ನು ಮಾಡ್ತಕ್ಕಂಥ ಪದ್ಧತಿ ಇದೆ. ಇಡೀ ರಾತ್ರಿ ಜಾಗರಣೆ ಇದ್ದು ಶಿವನಾಮ ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು. ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರೊಂದಿಲ್ಲ ಅಂಥೇಳಿ ಎಲ್ಲ ಮೃತ್ಯುಬಾಧಾದಿಗಳನ್ನು ಕೂಡ, ಮನುಷ್ಯನಿಗೆ ಕಷ್ಟಪ್ರದವಾಗಿರ್ತಕ್ಕಂಥ ದುಃಖಾದಿಗಳನ್ನು ಪರಿಹಾರ ಮಾಡತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಈ ಮಹಾಶಿವರಾತ್ರಿ. ಹಾಗಾಗಿ ಯಾವೆಲ್ಲ ಗ್ರಹಗಳು ನಿಮ್ಮ ಜನ್ಮಜಾತಕದಲ್ಲಿ ಅವರು ಅಶುಭ ಫಲಗಳನ್ನು ಕೊಡ್ತಾ ಇದ್ದಾರೋ ಆ ಎಲ್ಲ ಅಶುಭ ಫಲಗಳನ್ನು, ಯಾಕಂದರೆ ಮಾರ್ಕಂಡೇಯ ಮಹರ್ಷಿಗಳು ನಮಗೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಏಕೆಂದರೆ ಅವನಿಗೆ ಸಾವು ಸಮೀಪಿಸಿದಾಗೂ ಕೂಡ ಅಪಮೃತ್ಯು ನಿವಾರಣೆಯನ್ನು ಮಾಡಿಕೊಟ್ಟಂತಹ ಪರಮೇಶ್ವರ, ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷಯಮಾಮೃತಾತ್ ಅಂತೇಳಿ ಮಹಾಮೃತ್ಯುಂಜಯ ಮಂತ್ರವನ್ನು ಪ್ರಾರ್ಥನೆ ಮಾಡೋದ್ರಿಂದ ಸಮಸ್ತ ವಿಧವಾಗಿರ್ತಕ್ಕಂಥ ಶಾರೀರಿಕ ಬಾಧಾದಿಗಳು ಕೂಡ ನಿವೃತ್ತಿ ಆಗಿರ್ತಕ್ಕಂಥದ್ದು. ಎಷ್ಟೋ ಜನ ಅಪಮೃತ್ಯು ಪೀಡೆ ಅವರನ್ನು ಹಿಡ್ಕೊಂಡು ಇನ್ನೇನು ಡಾಕ್ಟರ್ಗಳು ಕೂಡ ಸಾಕಷ್ಟು ಸಮಯದಲ್ಲಿ 48 ಗಂಟೆಗಳ ಕಾಲ ಅಬ್ಸರ್ವೇಷನಲ್ಲಿ ಇಟ್ಟಿದ್ದೀವಿ ಅಂತ ಹೇಳಿದ್ದಂತಹ ಕೇಸುಗಳನ್ನು ಕೂಡ ಮೃತ್ಯುಂಜಯನ ಮಂತ್ರವನ್ನು ಜಪಿಸಿ ಅವರು ಸುಭದ್ರವಾಗಿ ಆರೋಗ್ಯವಂತರಾಗಿ ಹೊರಗೆ ಬಂದಿರತಕ್ಕಂಥ ಅದೆಷ್ಟೋ ಉದಾಹರಣೆಗಳು ನಮ್ಮ ಬದುಕಿನಲ್ಲಿ ನಡೆದಿರ್ತಕ್ಕಂಥದ್ದಿದೆ. ಹಾಗಾಗಿ ಅಂತಹ ಪರಮೋತ್ತಮನಾಗಿರ್ತಕ್ಕಂಥ ನಿರಾಕಾರನಾಗಿರ್ತಕ್ಕಂಥ ಶಿವನನ್ನು ಈ ಒಂದು ಮಾಘ ಮಾಸದ ಚತುರ್ಥಿ ದಿವಸ ವಿಶೇಷವಾಗಿ ಶಿವಧ್ಯಾನ, ಶಿವನ ಆರಾಧನೆ, ಶಿವನ ದರ್ಶನ, ಕುಟುಂಬದವರೊಟ್ಟಿಗೆ ಹೋಗಿ ಮೌನವಾಗಿ ಶಿವನ ನಾಮಸ್ಮರಣೆ ಮಾಡುತ್ತಾ ಹೋಗುವ ಮಾರ್ಗ ಮಧ್ಯದಲ್ಲಿ ಹಲವಾರು ಲೌಕಿಕವಾದಂಥ ವಿಚಾರಾದಿಗಳನ್ನು ಬದಿಗೊತ್ತಿ ಕೇವಲ ನಾಮಸ್ಮರಣೆಯನ್ನು ಮಾಡುತ್ತಾ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮೌನದಿಂದ ಆವತ್ತಿನ ದಿವಸ ವಿಶೇಷವಾಗಿ ಎಲ್ಲ ದೇವಾಲಯಗಳಲ್ಲೂ ಕೂಡ ವಿಶೇಷವಾಗಿ ಏನಪ್ಪ ಅಂದರೆ ಅಭಿಷೇಕ ನಡೀತಕ್ಕಂಥದ್ದಾಗಿರುತ್ತೆ. ಪಂಚಾಮೃತ ಪುರತ್ಸರವಾಗಿ ಏಕವಾರ ರುದ್ರಾಭಿಷೇಕ, ಏಕಾದಶ ವಾರ ಅಂತ ಈ ರುದ್ರಾಭಿಷೇಕಕ್ಕೆ ಬಹಳ ಮಹತ್ವ ಇದೆ. 11 ಅನುವಾಕಗಳಲ್ಲಿ ಬಹಳ ಮುಖ್ಯವಾಗಿ ಭಗವಂತನನ್ನು ನಾವು ವಸೋ ರುದ್ರ, ಏಕಾದಶ ರುದ್ರ ಅಂತ ಕರಿತೀವಿ. ಭಗವಂತನನ್ನು ಏಕಾದಶ ರುದ್ರರು ಅಂತ ಕರಿತೀವಿ. ಹಾಗಾಗಿ ಏನಪ್ಪ ಅಂದರೆ ವೇದದಲ್ಲಿದ್ದಂಥ ಆದಿಯಾಗಿಯೂ ಕೂಡ ಎಲ್ಲರೂ ಕೂಡ ಪಠನೆ ಮಾಡಬಹುದಾಗಿರ್ತಕ್ಕಂಥ ಮಂತ್ರ ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಈ ಮಂತ್ರವನ್ನು ಸಾಧ್ಯವಾದಷ್ಟು ಇವತ್ತಿನ ದಿವಸ ನಿಮಗೆ ಹೇಳಲಿಕ್ಕೆ ಬರಲಿಲ್ಲ ಅಂದರೆ ಮೊಬೈಲಲ್ಲಿ ಸಿಗ್ತಕ್ಕಂಥದ್ದಾಗುತ್ತೆ. ಈ ಮಂತ್ರವನ್ನು ಕೇಳುವ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ನಿರಂತರವಾಗಿ ಶಿವಧ್ಯಾನ, ಶಿವಜಪ, ಶಿವನಾಮ ಸಂಕೀರ್ತನೆಗಳನ್ನು ಮಾಡೋದರಿಂದ ನಿಮ್ಮ ಈ 365 ದಿನಗಳಲ್ಲಿ ಗುರು, ಶುಕ್ರ, ಬುಧನು ಈ 3 ಶುಭಗ್ರಹಗಳ ಸಂಯೋಜನೆ ಆಗಿ ಬದುಕು ಉಜ್ಜೀವನ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಸಮಸ್ತ ವಿಧವಾದ ಸನ್ಮಂಗಳಾದಿಗಳನ್ನು ಕೂಡ ಅನುಗ್ರಹಿಸಲಿ ಅಂತೇಳಿ ಆ ಪ್ರಣಮ್ಯ ಶಿರಸಾದೇವಂ ಸ್ವಯಂಭೋ ಪರಮೇಶ್ವರಂ ಏಕಂ ಸರ್ವಗತಂ ದೇವಂ ಸರ್ವದೇವಮಯಂ ವಿಭುಂ ರುದ್ರವರ್ಮ ಪ್ರವಕ್ಷಾಮಿ ಅಂಗಪ್ರಾಣಸ್ಯ ರಕ್ಷಯೇ ಅಹೋರಾತ್ರಮಿದಂ ದೇವಂ ರಕ್ಷಾರ್ಥಂ ತ್ರಾಹಿಮಾಂ ಪುರ ಅಂತೇಳಿ ಜಗದೀಶ್ವರನಾಗಿರ್ತಕ್ಕಂಥ ಪರಮೇಶ್ವರನ ಪ್ರಾರ್ಥನೆಯೊಂದಿಗೆ ಲೋಕ ಸಮಸ್ತ ಸುಖಿನೋ ಭವಂತು.